ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧ್ಯಾನ್ ಅಂತ. ವೆಲ್ಕಮ್ ಟು ಲಾಗಿನ್ ಕರ್ನಾಟಕ 31. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದ್ದೀವಿ. ಅದೇ ಶ್ರೀ ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿನ ವಿಶೇಷತೆ ಏನಂದ್ರೆ, ಶ್ರೀ ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ವಿಶೇಷತೆ ಏನಂದ್ರೆ, ಸೊ ಇಲ್ಲಿ ಇರೋ ಬೃಹತ್ ಆಕಾರದ ನಂದಿ ಅದು ಯಾರು ಕೆತ್ತಿರೋದಂತೂ ಅಲ್ಲ. ಇದು ಇಲ್ಲೇ ಸ್ವಯಂಭೂ ಅಂದ್ರೆ ಇಲ್ಲೇ ಉದ್ಭವ ಆಗಿ ನಂದಿಯ ಆಕಾರ ತಗೊಂಡಿರೋ ನಂದಿ. ಇದು ಹೈಟ್ ಆಗಿ ಬೆಳಿತಾ ಇತ್ತಂತೆ. ದಿನ ದಿನ ತುಂಬಾ ದೊಡ್ಡದಾಗ್ತಾ ಇತ್ತು. ಸೊ ಆ ದೊಡ್ಡದಾಗ್ತಿದ್ದನ್ ಕಂಡು ಋಷಿ ಮುನಿಗಳು ಏನ್ ಮಾಡಿದ್ರು ಅಂದ್ರೆ ಗಡಾರಿಯನ್ನು ನಂದಿಯ ಬೆನ್ಭಾಗಕ್ಕೆ ನೆಟ್ಟುತ್ತಾರಂತೆ. ಆ ನೆಟ್ಟದಾಗಿಂದ ಇಲ್ಲಿ ಏನಾಯ್ತು ಅಂದ್ರೆ ಬೆಳಿತಾ ಇದ್ದಿದ್ದು ಕಡಿಮೆ ಆಗ್ಬಿಟ್ಟು ವಿಡ್ತ್ ಜಾಸ್ತಿ ಆಗ್ತಾ ಇತ್ತಂತೆ. ಅದಕ್ಕೆ ಇವಾಗ ಏನಾಗ್ತಿದೆ, ಹೈಟ್ ಕಡಿಮೆ ಆಗಿದೆ, ವಿಡ್ತ್ ದಿನ ದಿನ ಹೋದಂಗೆ ಬೆಳಿತಾ ಇದೆ ಅಂತ ಇಲ್ಲಿರೋ ನಂಬಿಕೆ. ಸೊ ಅದು ಆಗ್ತಾನೆ ಇದೆ ಅಂತೆ, ವರ್ಷನೂ ನಾವು ನೋಡ್ಬೋದು, ವಿತ್ ಪ್ರೂಫ್ ಇದೆ. ಮತ್ತೆ ಧ್ಯಾನ್, ಈ ದೇವಸ್ಥಾನದ ಬಗ್ಗೆ ಏನಾದ್ರು ವಿಶೇಷತೆ ಗೊತ್ತಾ ನಿನಗೆ? ಹೌದು, ಇಲ್ಲಿರೋ ಜನದ ಕೇಳಿದೆ ನಾನು. ಇಲ್ಲಿರೋ ಪೂರ್ವಜರ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಈ ನಂದಿ ಏನಾದ್ರು ಬೆಳೆಯೋದ್ ನಿಲ್ಸಿದ್ರೆ ಕಲಿಯುಗದ ಅಂತ್ಯ ಆಗುತ್ತೆ ಅಂತ ಹೇಳ್ತಾರೆ. ಕಲಿಯುಗದ ಅಂತ್ಯ ಆಗುತ್ತೆ ಅಂತಾರ? ಹೌದು. ಮತ್ತೆ ತೋರಿಸ್ತೀಯಾ ಈ ದೇವಸ್ಥಾನ ಹೆಂಗಿದೆ ಅಂತ? ಬನ್ನಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಗನ್ ಅಂತೇಳಿ. ನಾನಿಲ್ಲಿ 1-2 ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿನ ವಿಶೇಷ ಏನು ಅಂತಂದರೆ, ಸ್ವಯಂಭೂ ಅಂತೇಳಿ ಬೆಳೀತಾ ಇರೋ ನಂದಿ 11ನೇ ಶತಮಾನದ್ದು. ಆಗಿನ ಕಾಲದಿಂದ ಬೆಳ್ಕೊಂಬರ್ತಾ ಇದೆ. ಆಮೇಲೆ ಇದು ಬೆಳಿಬಾರ್ದು, ಎದ್ದೇಳಬಾರ್ದು ಅಂತ ಹೇಳ್ಬಿಟ್ಟು ಬೆಣ್ಮೇಲೆ 4 ಕಾರೆ ಹೊಡೆದಿದ್ದಾರೆ. ಆ 4 ಕಾರೆ ಹೊಡೆದಾಗಿಂದ ಉದ್ದ ಕಮ್ಮಿ, ಅಗಲ ಜಾಸ್ತಿ ಆಗ್ತಿದೆ. ಅದಾದ್ಮೇಲೆ ಅಲ್ಲಿ ಕಲ್ಲಿನ ಕೋಳಿ ಇದೆಯಲ್ವಾ, ಆ ಕಲ್ಲಿನ ಕೋಳಿ ಕೂಗಿ ಬಸವ ಎದ್ದು ರಂಕೆ ಹಾಕುತ್ತೆ. ಅವಾಗ ಕಲಿಯುಗ ಅಂತ್ಯ ಆಗುತ್ತೆ ಅಂತೇಳಿ ಆಗಿನ ಕಾಲದಲ್ಲಿ ಕೈವಾರ ತಾತಯ್ಯನವರು ವೀರಬ್ರಹ್ಮಣ್ಣವ್ರು ಬರೆದಿರೋದು. ನಮ್ಮ ಹೆಸರು ರಮೇಶ್ ಅಂತ. ನಾವು ಇದೇ ನಂದಿ ಮೊದಲಿಂದ ಇಲ್ಲಿ ಅಯ್ಯಪ್ಪ ಹುಟ್ಟಿರೋದು. ಅಯ್ಯಪ್ಪ ಇಲ್ಲೇ ಹುಟ್ಟಿರೋದು. ಜನ ದೊಡ್ಡದಾದಂಗೆಲ್ಲ ಹೊಲ ಎಲ್ಲ ಮೇಯ್ತಾ ಇತ್ತಿದ್ದು. ಆಗ ಜನಕ್ಕೆ ಬುದ್ಧಿ ಕಮ್ಮಿ. ಅಲ್ಲಿ ಅದನ್ನೆಲ್ಲ ಹೊಡೆದು ಅದಕ್ಕೆಲ್ಲ ಆರೆ ಹೊಡೆದು ಹಿಂಗೆಲ್ಲ ಮಾಡೋರು ಜನ. ಈ ದಿನ ಬೆಳೆಸ್ತಾ ಇದ್ದ ಅಯ್ಯಪ್ಪ ಒಳ್ಳೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋ ಭಕ್ತೋತ್ಸವಾಗೆಲ್ಲ ಇಂಪ್ರೂವ್ ಆಗಿ ದಿನ ಚೆನ್ನಾಗಿ ಅಭಿವೃದ್ಧಿ ಆಯಿತು. ಬೆಳೀತಾ ಇರುತ್ತೆ ಅಂತಾರಲ್ಲ, ಏನು ಬೆಳೀತಾ ಇರುತ್ತೆ? ಅದು ಕಲಿಯುಗ ಅಂತ್ಯಕ್ಕೆ ಇಲ್ಲಿ ಕೋಳಿ ಕೂಗಿ ಲಾಸ್ಟಲ್ಲಿ ಅಯ್ಯಪ್ಪ ಗುಟಿಕೆ ಹಾಕಿ ಪ್ರಪಂಚ ಪ್ರಳಯ ಆಗುತ್ತೆ. ನಂದಿ ಬೆಟ್ಟದ ತಪ್ಪಲಿನಲ್ಲಿ ಬೆಟ್ಟಗಳ ನಡುವಿನ ಈ ಕಣಿವೆಯಲ್ಲಿ ನೆಲೆಸಿರುವ ಪವಿತ್ರ ಕ್ಷೇತ್ರವೇ ಕಣಿವೆ ಬಸವೇಶ್ವರ. ಇಲ್ಲಿನ ಬೃಹತ್ ಬಸವಣ್ಣನು ಸ್ವಯಂಭೂ ಎಂದು ಭಕ್ತರು ನಂಬುತ್ತಾರೆ. ಈ ಬಸವಣ್ಣ ಇಂದಿಗೂ ಬೆಳೆಯುತ್ತಿದ್ದಾನೆ ಎಂಬ ಕುತೂಹಲಕಾರಿ ನಂಬಿಕೆಯೂ ಇಲ್ಲಿದೆ. ಇದರ ಜೊತೆಗೆ ಇಲ್ಲಿರುವ ಕಲ್ಲಿನ ಕೋಲಿ ಒಂದು ದಿನ ಕೂಗಿದರೆ ಬಸವಣ್ಣ ಎದ್ದು ನಿಲ್ಲುತ್ತಾನೆ, ಅದು ಕಲಿಯುಗದ ಅಂತ್ಯದ ಸಂಕೇತ ಎಂಬ ಸ್ಥಳ ಪುರಾಣವೂ ಇದೆ. ಇವೆಲ್ಲವೂ ನಂಬಿಕೆ ಮತ್ತು ಸ್ಥಳ ಪುರಾಣಗಳಾಗಿದ್ದರೂ ಈ ಭವ್ಯ ಬಸವಣ್ಣ ದರ್ಶನವೇ ಒಂದು ಅದ್ಭುತ ಅನುಭವ. ನಂಬಿಕೆ, ಭಕ್ತಿ ಮತ್ತು ರಹಸ್ಯವನ್ನು ತನ್ನೊಳಗೆ ಇಟ್ಟುಕೊಂಡಿರುವ ಈ ಪವಿತ್ರ ಕ್ಷೇತ್ರ ಕಣಿವೆ ಬಸವೇಶ್ವರ.